ನಿಧಾನವಾಗಿ ಬಡತನವನ್ನು ತರುವ 5 ಅಭ್ಯಾಸಗಳನ್ನು ಇವತ್ತು ನಾವು ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಬಂದಿದ್ದೀರೋ ಅವರಿಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಿಫನಿಗೆ ನಾನು ತಾಲಿಪಟ್ ಹಾಗೆ ಶೇಂಗಾ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸಲ ತಿನ್ನೋದಕ್ಕೆ ಇದು. ಬನ್ನಿ ಒಂದದಾಗಿ ನೋಡೋಣ ಬಡತನ ತರುವಂತಹ 15 ಅಭ್ಯಾಸಗಳು ಯಾವ್ಯಾವು ಅಂತಂದ್ಬಿಟ್ಟು. ಮೊದಲನೇದಾಗಿ ರಾತ್ರಿ ಪೂರ್ತಿ ಎಂಜಿಲ್ ತಟ್ಟೆಗಳನ್ನು ಸಿಂಕ್ನಲ್ಲೇ ಬಿಡೋದು. ಇದರಿಂದ ಬಡತನ ಬರುತ್ತೆ, ಲಕ್ಷ್ಮೀದೇವಿ ಮುನಿಸ್ಕೊತಾಳೆ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಎರಡನೇದು ಮುಖ್ಯ ಬಾಗಿಲಿನಲ್ಲಿ ಅಂದರೆ ಬಾಗಿಲು ಮುಂದೆ ಯಾವಾಗಲೂ ಕಸ ಚಪ್ಪಲಿ ಬಿಡೋದು. ಇದರಿಂದನೂ ಸಹ ನಮಗೆ ದರಿದ್ರ ಬರುತ್ತೆ. ಹಾಗೆ ಅರಿದ ಬ್ರೆಡ್ಶೀಟ್ಗಳು, ಕೊಳಕಾದ ಬ್ರೆಡ್ಶೀಟ್ಗಳನ್ನು ಬಳಸೋದು. 4ನೇದು ಮನೆಯಲ್ಲಿ ಮೂಲೆಗಳಲ್ಲಿ ಜೇಡರ ಬಲೆ ಹಾಗೆ ಧೂಳು ತುಂಬ ಇರೋದು, ಅದು ಸಹ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. 5ನೇದು ಟಾಯ್ಲೆಟ್ ಸೀಟ್ ಅಥವಾ ಬಾಗಿಲು ಮುಚ್ಚದೇ ಇರೋದು. ಬಾತ್ರೂಮ್ ಬಾಗಿಲು ಯಾವಾಗಲೂ ತೆರೆದಿರೋದ್ರಿಂದ ತುಂಬ ಅಪಾಯ ಅಂತ ಹೇಳ್ಬೋದು. ಹಾಗೆ 6ನೇದು ಪರ್ಸ್ಗಳಲ್ಲಿ ಯಾವಾಗಲೂ ಹಳೆ ರಶೀದಿ ಬಿಲ್ಗಳಿಡೋದು, ಇದು ಸಹ ಒಂದು ಕಾರಣ ಆಗುತ್ತೆ. ಇನ್ನು 7ನೇದು ಒಡೆದ ಕನ್ನಡಿಯನ್ನು ಬಳಸೋದು ತುಂಬಾ ಅಪಾಯ ಅಂತ ಹೇಳ್ಬೋದು. ಯಾರಾದರೂ ಟಚ್ ಮಾಡೋದು ಸಹ ಕೊಯ್ಕೊಳ್ಳುವಂಥ ಪರಿಸ್ಥಿತಿನೂ ಇರುತ್ತೆ. ಹಾಗಾಗಿ ಒಡೆದ ಕನ್ನಡಿ ಆದಷ್ಟು ಬಳಸೋದೇ ಇರೋದು ಒಳ್ಳೆಯದು ಅಂತ ನನ್ನ ಪ್ರಕಾರ. 8ನೇದು ಹಳೆ ಬಟ್ಟೆ ಅಥವಾ ಹರಿದೋಗಿರೋ ಬಟ್ಟೆ, ಇದನ್ನು ಮಾತ್ರ ಯಾವಾಗಲೂ ಹಾಕೋಬಾರ್ದು. ಇದು ಸಹ ದರಿದ್ರಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಹಾಗೆ 9ನೇದು ತೀರಿ ಹೋದವರ ಫೋಟೋವನ್ನು ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಅಥವಾ ವ್ಯಾಲೆಟ್ನಲ್ಲಿ ಇಟ್ಕೊಳ್ಳೋದು, ಇದು ಸಹ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. 10ನೇದು ಖಾಲಿ ಇರುವಂತಹ ಪರ್ಸನ್ನು ಅಥವಾ ವ್ಯಾಲೆಟನ್ನು ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳೋದು ಸಹ ಒಳ್ಳೆಯದಲ್ಲ. ಯಾವಾಗಲೂ ಪರ್ಸ್ನಲ್ಲಿ ಒಂದು 100 ರೂಪಾಯಿ ಆದರೂ ನಾವು ಇಟ್ಕೊಳ್ಬೇಕು, ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಕಾಯಿನ್ಸ್ ಇರ್ತಾವಲ್ವ, ಅವಾದ್ರೂ ಇಟ್ಕೊಳ್ಬೇಕು. ಖಾಲಿ ಪರ್ಸ್ನ ಇಟ್ಕೊಳ್ಳೋದು ಅಷ್ಟಾಗಿ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಇನ್ನು 11ನೇದು ಊಟದ ತಟ್ಟೆಯಲ್ಲಿ ಕೈ ತೊಳೆಯೋದು, ಇದು ಸಹ ಮಾಡಬಾರ್ದು. ಅದು ನಮ್ಮ ಹಿರಿಯರು ಅಷ್ಟಲ್ಲದೆ ಹೇಳ್ತಾ ಇರಲಿಲ್ಲ, ಬಾಳೆ ಎಲೆ ಊಟ ಮಾಡೋದು ಎಷ್ಟು ಒಳ್ಳೇದಲ್ವ, ಅದರ ಕೈ ತೊಳೆಯೋದಕ್ಕೂ ಆಗೋದಿಲ್ಲ, ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಮ್ಮ ಹಿರಿಯರು ಏನು ಮಾಡಿದ್ರೂ ಅದು ಒಂದು ಕಾರಣ ಇಟ್ಕೊಂಡೇ ಮಾಡ್ತಾರೆ ಅಂತ ಹೇಳ್ಬೋದು. ಇತ್ತೀಚೆಗೆಲ್ಲರೂ ನಾವು ಊಟದ ತಟ್ಟೆಯಲ್ಲೇ ಕೈ ತೊಳ್ಕೊಂಡ್ಬಿಡ್ತೀವಿ, ಇದನ್ನು ಮಾಡಬಾರ್ದು. ಇನ್ನು 12ನೇದು ರಾತ್ರಿ ಹೊತ್ತು ಕೂದಲು ಬಾಚಿ ಕೂಮ್ನಲ್ಲಿ ಹಾಗೆ ಕೂದಲನ್ನು ಬಿಡೋದು, ಇದನ್ನು ಮಾಡಬಾರ್ದು. ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ತಲೆ ಬಾಚಬಾರ್ದು. ನೀವು ಹಾಗೆ ಅಬ್ಸರ್ವ್ ಮಾಡ್ಬೋದು, ನಮ್ಮ ಅಜ್ಜಿಯರು ಯಾರನ್ನ ಇದ್ದಾಗ ಅವ್ರ ಮುಂದೆ ನಾವು ರಾತ್ರಿ ಹೊತ್ತು ತಲೆ ಬಾಚಿಕೊಂಡ್ರೆ ಅವರು ತಲೆ ಬಾಚಬೇಡ ರಾತ್ರಿ ಹೊತ್ತು ಅಂತ ಹೇಳ್ತಾ ಇದ್ರು. ನೀವು ಕೇಳಿರ್ಬೋದು ಇದನ್ನ. ಅದಕ್ಕೆ ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ತಲೆ ಬಾಚಬಾರ್ದು. ಹಾಗೆ ಬಾಚಿ ಕೂದಲನ್ನು ಕೂಮ್ನಲ್ಲೇ ಬಿಡಬಾರ್ದು, ಇದು ಸಹ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಹಾಗೆ 13ನೇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ಮುಳುಗೋ ಟೈಮ್ನಲ್ಲಿ ಕಸ ಹೊಡೆಯೋದಾಗಿರ್ಬೋದು, ಹಾಗೆ ಒರೆಸೋದಾಗಿರ್ಬೋದು ಮಾಡಬಾರ್ದು. ದೀಪ ಹಚ್ಚೋ ಟೈಮ್ನಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ದೀಪ ಹಚ್ಚೋ ಟೈಮಲ್ಲಿ ಕಸ ಹೊಡೆಯೋದಾಗಿರಲಿ ಒರೆಸೋದಾಗಿ ಮಾಡಬೇಡ ಅಂತ ಹೇಳ್ತಾ ಇದ್ರು. ಇದಕ್ಕೂ ಒಂದು ಕಾರಣ ಇರುತ್ತೆ. ಅದು ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಅವ್ರು ಹೇಳ್ತಾರೆ ಅಂತ ನಾವು ಅದನ್ನು ಪಾಲಿಸ್ಬೇಕು. ಹಾಗೆ 14ನೇದು ಬೇರೆಯವರಿಗೆ ಕೊಟ್ಟ ಹಣವನ್ನು ಕೇಳದೇ ಇರೋದು, ಇದು ಸಹ ನಮ್ಮ ಬಡತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ 15 ತುಂಬ ಮುಖ್ಯವಾದದ್ದು. ಏನಕ್ಕಪ್ಪ ಅಂತಂದರೆ ನಮ್ಮಿಂದ ಏನೂ ಆಗೋದಿಲ್ಲ, ನನ್ನಿಂದ ಏನೇನೂ ಆಗೋದಿಲ್ಲ, ನಾನೊಬ್ಬ ಬಡವ ಅಂತ ನಾವು ಪ್ರತಿದಿನ ನಮಗೆ ನಾವೇ ಹೇಳ್ಕೊಳ್ಳೋದ್ರಿಂದ ನಾವು ಏನೂ ಸಹ ಸಾಧಿಸೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಯಾವತ್ತೂ ನಾವು ನಮ್ಮಿಂದ ಏನೂ ಆಗೋದಿಲ್ಲ ಅಂತ ಯಾವತ್ತೂ ಸಹ ಹೇಳ್ಕೊಳ್ಳೇಬಾರ್ದು ನಾವು. ಯಾಕೆ ಅಂತಂದರೆ ನಮ್ಮ ಮೈಂಡಲ್ಲಿ ಅದೇ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಳ್ಳೆಯದನ್ನೇ ಯೋಚನೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ನಂಬಿ ಬದುಕಬೇಕು. ಹಾಗೆ ಕೆಲವೊಂದು ಅಭ್ಯಾಸಗಳಿಂದ ನಾವು ತುಂಬ ಹಿಂದೆ ಉಳಿದಿರ್ತೀವಿ. ಹಾಗಾಗಿ ಅಭ್ಯಾಸಗಳನ್ನು ಚೇಂಜ್ ಮಾಡಿಕೊಂಡು ಒಳ್ಳೆ ಜೀವನ ಮಾಡೋದು ತುಂಬ ಮುಖ್ಯ. ಹಾಗೆ ಇವತ್ತಿನ ಟಿಫನಿಗೆ ನಾನು ಏನು ಮಾಡ್ಕೊಂಡಿದ್ದೆ ಅಂತಂದರೆ ತಾಲಿಪಟ್ಟು ಅಂತ ಹೇಳಿ ಆಗಲೇ ಹೇಳಿದೆ. ಆ ತಾಲಿಪಟ್ಟಿಗೆ ಏನೆಲ್ಲ ಹಾಕ್ಕೊಂಡೆ ಅಂತ ಹೇಳೋಣ. ಈಗ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ರಾಗಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನುಗ್ಗಿ ಸೊಪ್ಪಿನ ಪೌಡರ್ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ 2 ಈರುಳ್ಳಿ ಜೊತೆಗೆ 1 ಮೆಣಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೆ. ನೀವು ಬೇಕಿದ್ರೆ ಯಾವ ತರಕಾರಿ ಆದರೂ ಹಾಕ್ಕೋಬೋದು. ನಾನು ಯಾವ ತರಕಾರಿನೂ ಹಾಕ್ಕೊಂಡಿಲ್ಲ, ಜೊತೆಗೆ ಯಾವ ಸೊಪ್ಪು ಹಾಕಿಲ್ಲ. ಸೊಪ್ಪಿನ ಪೌಡ್ರ್ ಮಾತ್ರ, ನುಗ್ಗಿ ಸೊಪ್ಪಿನ ಪೌಡರ್ ಸ್ವಲ್ಪ ಇತ್ತು ಮನೆಯಲ್ಲಿ, ಹಾಗೆ ಅದನ್ನೇ ಹಾಕ್ಕೊಂಡೆ. ಜೊತೆಗೆ 2 ಈರುಳ್ಳಿ 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಇದೇ ಸಾಕು ಅಂತಂದು ನೀಟಾಗಿ ಕಲಸಿ ಒಂದು 10 ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಟು ನಂತರ ನಾನು ತವಾದಲ್ಲಿ ಹಾಕ್ಕೊಳ್ತೀನಿ. ತವಾ ಅಂತಂದರೆ ಇದು ನಾನ್ ಸ್ಟಿಕ್ ತವಾ ಅಲ್ಲ. ನಾನು ಯಾವ್ದು ಬಳಸ್ತಾ ಇರೋದು ಅಂತಂದರೆ ಕಬ್ಬಿಣದ ಹಂಚು ಬಳಸ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕೆ ಒಳ್ಳೆಯದು, ನಾನ್ ಸ್ಟಿಕ್ಕು ಬಳಸಬಾರ್ದು ಅಂತಂದ್ಬಿಟ್ಟು ಈ ರೀತಿ ಹಂಚನ್ನು ಬಳಸ್ತಾ ಇದ್ದೀನಿ. ಇದು ಕಬ್ಬಿಣದ ಹಂಚು, ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ದೋಸೆನೂ ಹಾಕ್ಕೋಬೋದು. ನಾನು ಯಾವತ್ತೂ ದೋಸೆ ಹಾಕ್ಕೊಂಡಿಲ್ಲ, ಈ ತಾಲಿಪಟ್ಟು ಹಾಕ್ಕೊಳ್ತೀನಿ. ಹಾಗೆ ಚಪಾತಿ ರೊಟ್ಟಿ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ.
ಜೊತೆಗೆ ಕಬ್ಬಿಣದ ಹಂಚು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಅಂತ ಕೇಳಿದ್ದೀನಿ. ಹಾಗಾಗಿ ನಾನು ನಾನ್ ಸ್ಟಿಕ್ ಕಂಪ್ಲೀಟಾಗಿ ಬಿಟ್ಟು ಈಗ ಕಬ್ಬಿಣದ ಹಂಚಿನ ಕಡೆ ಗಮನ ಕೊಟ್ಟಿದ್ದೇನೆ. ನಮ್ಮ ಹಳೆ ಕಾಲದವರು ಮಾಡ್ತಾ ಇದ್ರಲ್ಲ, ಅದೇ ಥರ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಪೂರ್ತಿ ಒಂದೊಂದಾಗಿ ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲದೆ ಸುಮಾರು ದಿನ ನಾನು ನಾನ್ ಸ್ಟಿಕ್ ತವಾನ ಬಳಸಿದ್ದೀನಿ. ಆದರೆ ಇತ್ತೀಚೆಗೆ ಗೊತ್ತಾಗ್ತಿದೆ ನಾನ್ ಸ್ಟಿಕ್ಕು ಒಳ್ಳೆಯದಲ್ಲ ಅಷ್ಟಾಗಿ ಅಂತ ಅಂದ್ಕೊಂಡು ಕಬ್ಬಿಣದ ಕಡೆ ಮುಖ ಮಾಡಿದ್ದೇನೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಈ ಒಂದು ತವ ತಂದ್ಕೊಂಡ್ರೆ ನಾವು ನೀಟಾಗಿ ಹದ ಮಾಡಿಕೊಂಡ್ರೆ ಇದರಲ್ಲಿ ದೋಸೆನೂ ಸಹ ಹಾಕ್ಕೋಬೋದು. ನಾನು ಈ ಹಿಟ್ಟನ್ನ ತೆಳ್ಳಗೆ ಕಲಸಿ ಹಾಕ್ಕೊಳ್ತಾ ಇದ್ನಲ್ಲ, ಆರಾಮ್ಸೆ ಬರ್ತಾ ಇದೆ ಇದು. ಇದರಲ್ಲೇ ಒಂದು ದಿವಸ ಟ್ರೈ ಮಾಡಬೇಕು ದೋಸೆ ತವ ತರೋ ತನಕ ಆ ತವದಲ್ಲೇ ನಾನು ದೋಸೆನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.